ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು ತುಂಬಾ ಟೇಸ್ಟಿ ಮತ್ತು ಕ್ರಿಸ್ಪಿ ಆಗಿರುವಂತಹ ರವೆ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಸ್ನ್ಯಾಕ್ಸ್ ಸಂಜೆ ಟೈಮು ಚಹಾ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡ್ರಿ, ಒಂದ್ ಅರ್ಧ ಬೌಲ್ ನಾನು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಒಂದ್ 5ರಿಂದ 6 ಹಸಿಮೆಣಸಿನಕಾಯಿ, ಒಂದ್ ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನುಣ್ಣಗೆ. ನೋಡಿ, ನೀರ್ ಹಾಕದೇನೆ ನಾವು ಇದನ್ನ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಮುಚ್ಚಿಬಿಟ್ಟು ನುಣ್ಣಗೆ ತರಿಯಾಗಿ ರುಬ್ಕೊಳ್ಳೋಣ. ನೋಡ್ರಿ, ಈ ರೀತಿ ತರಿಯಾಗಿರ್ಬೇಕು. ಇದನ್ನ ಒಂದು ಬೌಲಿಗೆ ತೆಗಿಯೋಣ. 1 ಕಪ್ಪು ರವೆ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಚಿರೋಟೆ ರವ, ಬಾಂಬೆ ರವೆ ಅಂತಾನು ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಅದೇ ಕಪ್ ನಲ್ಲಿ 1/4 ಭಾಗದಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಗೆಷ್ಟು ನಾವು ಸೋಡಾ ಹಾಕೊಳ್ಳೋಣ್ರಿ, ಅಡಿಗೆ ಸೋಡಾನ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ್ರಿ. ಅದು ರುಬ್ಬಿರುವಂತಹ ಮಿಶ್ರಣನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಕಲ್ಸ್ಕೋಬೇಕು. ಒಂದ್ ಹನಿನು ನೀರ್ ಮುಟ್ಸೋ ಆಗಿಲ್ಲ ಕಣ್ರಿ, ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಒಂದ್ 4 ಟೇಬಲ್ ಸ್ಪೂನು ತುಪ್ಪವನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ತುಪ್ಪ ಬದಲಿಗೆ ನೀವು ಎಣ್ಣೆ ಕೂಡ ಸೇರ್ಸ್ಕೋಬಹುದು. ನೆಕ್ಸ್ಟ್ ಒಂದು ಅರ್ಧ ಬೌಲ್ ನಷ್ಟು ನಾನು ಇಲ್ಲಿ ಮೊಸರು ತಗೊಂತಾ ಇದ್ದೀನಿ ಕಣ್ರಿ. ನಾನು ಇಲ್ಲಿ ಮೊಸರು ಹಾಕೊಂಡೆ ಕಲ್ಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾವು ಕಲ್ಸ್ಕೋಬೇಕಾಗತ್ತೆ. ಎಲ್ಲಾನು ಒಂದೇ ಸಲ ಹಾಕೋ ಆಗಿಲ್ಲ, ಮೊಸರು ಸ್ವಲ್ಪ ಸ್ವಲ್ಪ ಹಾಕೊಳ್ತಾನೆ ನಾವು ಕಲ್ಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರವೆ ಕೋಡ್ಬಳೆ ಬಾಯಲ್ಲಿಟ್ರೆ ಕರಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಟೇಸ್ಟಿಯಾಗಿ, ಬೇಕರಿಗಿಂತನೂ ತುಂಬಾ ರುಚಿಕರವಾಗಿರುತ್ತೆ ಕಣ್ರಿ. ನಾವು ಮನೆಯಲ್ಲೇ ಮಾಡ್ಕೋಬಹುದು. ಸಂಜೆ ಟೈಮು ಚಹಾ ಜೊತೆ ತಿನ್ನೋಕೆ ಇದು ತುಂಬಾನೇ ಸೂಪರ್ ಆಗಿರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಅದು ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೋಬೇಕು, ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಕೋಡ್ಬಳೆ ಮಾಡ್ಲಿಕ್ಕೆ ಹಿಟ್ಟು ರೆಡಿ ಆಗಿದೆ. ನೋಡಿ, ನಾವು ಸಣ್ಣ ಸಣ್ಣ ಉಂಡೆ ತಗೊಂಡು ಅದನ್ನ ಉದ್ದುದ್ವಾಗಿ ನಾವು ಮಾಡ್ಕೊಂಡು ನಾವು ಕೋಡ್ಬಳೆ ಶೇಪ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಉದ್ದವಾಗಿ ಮಾಡಿ ಕೋಡ್ಬಳೆ ಶೇಪ್ ಮಾಡ್ಕೊಳ್ಳೋಣ. ಎಲ್ಲಾನು ಇದೇ ರೀತಿನೇ ನಾವು ಕೋಡ್ಬಳೆ ಶೇಪ್ ನ ಮಾಡ್ಕೊಳ್ಳೋಣ. ಮುಂಚೆನೆ ಮಾಡ್ಕೊಂಡ್ರೆ ಎಣ್ಣೆಲ್ ಕರಿಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲಾನು ಕೋಡ್ಬಳೆ ಶೇಪ್ ಮಾಡ್ಕೊಂಡಾಯ್ತು. ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಪ್ಯಾನ್ ಅಲ್ಲಿ ಆಲ್ರೆಡಿ ಎಣ್ಣೆ ಬಿಸಿ ಆಗೋಕೆ ಇಟ್ಟಿದ್ದೆ. ನೋಡಿ, ಎಣ್ಣೆ ಕಾದಿದೆ. ಬನ್ನಿ ಒಂದೊಂದಾಗಿ ಕೋಡ್ಬಳೆನ ಹಾಕೊಳ್ಳೋಣ. ಎಲ್ಲಾನು ಹಾಕೊಳ್ಳೋಣ. ಇದು ಬ್ರೌನ್ ಕಲರ್ ಆಗೋ ತನಕನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕೋಡ್ಬಳೆನ. ನೋಡಿ, ಚೆನ್ನಾಗಿ ಎರಡು ಬದಿಯಲ್ಲೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕನು ನಾವು ಫ್ರೈ ಮಾಡ್ಕೊಳ್ಳೋಣ. ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕನು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಸಂಜೆ ಟೈಮ್ ನಲ್ಲಿ ಚಹಾ ಜೊತೆ ಇದು ಕೊಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕಣ್ರಿ. ಅಷ್ಟು ಇದು ಒಂಥರ ಬಾಯಲ್ಲಿ ಕರಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ ಇದು ಕೋಡ್ಬಳೆ. ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಇದನ್ನ ನಾವು ಕೋಡ್ಬಳೆನ ಕರ್ಕೋಬೇಕಾಗುತ್ತೆ. ನೋಡಿ, ಬ್ರೌನ್ ಕಲರ್ ಬಂದಾಯ್ತು. ಬ್ರೌನ್ ಕಲರ್ ಬರೋ ತನಕನು ನಾವು ಕರ್ಕೋಬೇಕು ಚೆನ್ನಾಗಿ. ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ರವೆ ಕೋಡ್ಬಳೆನ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕೋಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.